ಇದರ ಸಾಮರ್ಥ್ಯ 105 ಅಡಿ. 105 ಅಡಿ. ಒಂದು ಕ್ಯೂಸೆಕ್ಸ್ ಕಳಿಸೋದಕ್ಕೆ 1 TMC ನೀರಿದ್ದರೆ ಸಮ್ಟೈಮ್ಸ್ ಏನಾಗೋದು ಗೊತ್ತಾ, ಬೇರೆ ರಾಜ್ಯಗಳಿಂದ ಎರವಲು ಪಡಿತೀವಿ ನಾವು. ಕರೆಂಟ್ ಎರವಲು ಪಡೆದಂಗೆ ಕೊಡ್ರಪ್ಪ ಆಮೇಲೆ ಕೊಡ್ತೀವಿ ಅಂತ. ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಜಗಳಗಳಾಗಿದೆ, ಲಡಾಯಿ ಆಗಿದೆ, ಪೆಟ್ಟಾಗಿದೆ, ಸತ್ತಿದ್ದಾರೆ. ಇದು ಬೇರೆ ವಿಚಾರ ಬಿಡಿ. ಆ ಕಡೆಯಿಂದ ತುಂಗಭದ್ರಾ ಕರ್ನಾಟಕ, ಆಂಧ್ರ ಪ್ರದೇಶ, ಈಗ ತೆಲಂಗಾಣ, 3 ರಾಜ್ಯಗಳು. ಅದೇ ರಿಪೇರಿ ಇದ್ದರೂ ಕೂಡ 3 ರಾಜ್ಯಗಳು ಸೇರಿ ಮಾಡಬೇಕು. ತೆಲಂಗಾಣದ ಇನ್ನೂ ಕೂಡ ಕೌಂಟ್ ಆಗಿಲ್ಲ. ಆದರೆ 65 TMC ಇವತ್ತು ನಾವು ಪೋಲ್ ಮಾಡುವಂಗೆ ಬಿಡಬೇಕಲ್ಲ. ನನಗನ್ಸುತ್ತೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಯಾರ್ಯಾರಿದ್ದಾರೆ, ಅವ್ರನ್ನ ಈ 19ನೇ ಕ್ರಸ್ಟ್ ಗೇಟ್ ಇದೆಯಲ್ಲ ಅಲ್ಲಿ ಮುಂದೆ ನಿಲ್ಲಿಸಬೇಕು. ಸುಮ್ಮನೆ ಹಿಂದುಗಡೆಯಿಂದ ತಳ್ಳಿಬಿಡ್ಬೇಕು. ಹೋಗಲೆತ್ತಕ್ಕೆ ಅಗತ್ಯನೇ ಇಲ್ಲ ಇದರದ್ದು. 3 ರಾಜ್ಯಗಳ 8 ಜಿಲ್ಲೆಗಳ ಜೀವನಾಡಿಯ ಚೈನ್ ಕಟ್ಟಾಗಿದೆ. 3 ರಾಜ್ಯಗಳ 8 ಜಿಲ್ಲೆಗಳ ಜೀವನಾಡಿಯ ಚೈನ್ ಕಟ್ಟಾಗಿ ಅವಾಂತರಕ್ಕೆ ಮುನ್ನಡೆ ಬರೀತಾ ಇದೆ. ಅಲ್ಲಿ ಕರ್ನೂಲಲ್ಲಿ, ಆಮೇಲೆ ನಿಮ್ಗೆ ಗೊತ್ತಿದೆಯಾ ಮಂತ್ರಾಲಯ ಹಿಂದೆ ಪ್ರವಾಹ ಬಂದಿತ್ತು ಒಮ್ಮೆ. ಆಗ ಶೋಭಾ ಕರಂದ್ಲಾಜೆ ಅವರು ಹೆಲಿಕಾಪ್ಟರ್ನಲ್ಲಿ ಹೋಗಿ ಸ್ವಾಮೀಜಿಗಳನ್ನು ಕರ್ಕೊಂಬಂದಿದ್ರು. ಇದೀಗ ರೈತರಿಗೆ ಬರ ಸಿಡಿಲು ಪಡೆದಂತಾಗಿದೆ. ಡ್ಯಾಮ್ ಗೇಟ್ ಹಾನಿಯಲ್ಲೂ ರಾಜಕೀಯ ಆರೋಪ ಪ್ರತ್ಯಾರೋಪ ಜೋರಾಗ್ತಾ ಇದೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ ರಾಜಕಾರಣಿಗಳನ್ನು ನೇರವಾಗಿ 19ನೇ ಕ್ರಸ್ಟ್ ಗೇಟ್ ಮೇಲೆ ನಿಲ್ಲಿಸ್ಬಿಟ್ಟು ನೋಡಿ ಸರ್ ಅಂತ ಹೇಳಬೇಕು. ಅವರ ಕೈಯಲ್ಲಿ ಒಂದು ಇದು ಕೊಡಬೇಕೇನು, ಬಾಗಿನ ಮಾಡಿ ಅಂತ. 19 ಆ ಕ್ರಸ್ಟ್ ಗೇಟ್ಗಳ ಅವರನ್ನು ನಿಲ್ಲಿಸಿಬಿಟ್ಟು ಹಿಂದುಗಡೆಯಿಂದ ತಳ್ಳಿಬಿಡಬೇಕು. ಹೋಗಲೆತ್ತಾಗೆ ನೀರಲ್ಲಿ ಬೆಕ್ಕೆ ಆಗಿಲ್ಲ. ನೋಡಿ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಇದು. ನಮ್ಮನ್ನು ಆಳುವಂಥ ರಾಜಕಾರಣಿಗಳು ಏನು ನಮ್ಮ ನೀರು ನಮ್ಮ ಹಕ್ಕು ಎಲ್ಲಿ, ನಮ್ಮ ತೆರಿಗೆ ನಮ್ಮ ಹಕ್ಕು ಎಲ್ಲಿ, ಇದು ಯಾರ ಹಕ್ಕು? ಯಾರನ್ನು ದೂರ್ತೀರಿ? ಇದಕ್ಕೆ ಯಾರನ್ನು ದೂರ್ತೀರಿ? ನೋಡಿ ಈ ಸ್ಟೋರಿ. ನಾನು ಟೆಕ್ನಿಕಲ್ ಟೀಮ್ನೆಲ್ಲ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದೀನಿ. ಗಾಬರಿ ಯಾರು ರೈತರು ಪಡಬೇಕಾದಿಲ್ಲ. ಗೇಟ್ ಮುರಿದು ಸರ್ಕಾರಕ್ಕೊಂದು ಅಪಶಾಸನದ ಮುನ್ಸೂಚನೆ ನೀಡಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನೀರನ್ನು ಪೋಲಾಗಲಾರ್ದಂಗೆ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಏನು ಮಾಡಬೇಕಾದ ಕೆಲಸವನ್ನು ಪ್ರಾರಂಭವನ್ನು ಮಾಡಿ ಟಿಬಿ ಡ್ಯಾಂ ನಿರ್ವಹಣೆಯಲ್ಲಿ ಎಡವಿದ್ರ ಅಧಿಕಾರಿಗಳು. ಕೋಟಿ ಹಣವಿದ್ರೂ ಅಧಿಕಾರಿಗಳು ಫೇಲ್ಯೂರ್. ಕಾಸು ನುಂಗಿ ಕೈಕಟ್ಟಿ ಕುಳಿತ್ರ ರಾಜಕೀಯ ನಾಯಕರು. ಅದು ಕರ್ನಾಟಕದ ಜೀವನಾಡಿ, ಲಕ್ಷ ರೈತರಿಗೆ ವರದಾನವಾಗಿದ್ದ ಜಲಾಶಯ. ಈ ಡ್ಯಾಂ ನೀರು ನಂಬಿ ಬದುಕು ಕಟ್ಟಿಕೊಂಡಿದ್ದ ಅನ್ನದಾತರು. ಆಂಧ್ರ, ತೆಲಂಗಾಣ ರಾಜ್ಯದ ಜನರ ದಾಹ ತೀರಿಸುತ್ತಿದ್ದ ಜಲಾಶಯ. ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ಟಾಗಿರೋದು ಜನರ ನಾಡಿ ಮಿಡಿತ ಹೆಚ್ಚಿಸಿದೆ. ಜಲಾಶಯದಿಂದ ನೀರು ಪೋಲಾಗಿ ಪ್ರವಾಹದ ಆತಂಕ ಒಂದೆಡೆಯಾದ್ರೆ, ನೀರು ಖಾಲಿಯಾಗಿ ಬೆಳೆ ಒಣಗುವ ಡವಡವ ಮತ್ತೊಂದೆಡೆ. ಡ್ಯಾಂ ನಿರ್ವಹಣೆಗೆ 60 ಅಧಿಕಾರಿಗಳಿದ್ರೂ ಕೋಟಿ ಹಣವಿದ್ರೂ ವಿಫಲರಾದ್ರ ಅನ್ನೋ ಚರ್ಚೆ ಜೋರಾಗಿದೆ. ಇದು ಪಾಲಿಟಿಕ್ಸ್ಗೆ ಮುನ್ನುಡಿ ಬರ್ತಿದೆ. ಈ ರಾಜ್ಯದ ಜನ ಕಣ್ಣೀರು ಸುರಿಸುವಂತ ಪರಿಸ್ಥಿತಿ ಬಂದಿದೆ. ಆ ಕಣ್ಣೀರಿನ ಶಾಪ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ತಟ್ಟತದ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಈ ಕಣ್ಣೀರಿನಲ್ಲೇನೆ ಸಿದ್ದರಾಮಯ್ಯನವ್ರ ಸರ್ಕಾರ ಕೊಚ್ಕೊಂಡು ಹೋಗುವಂತ ಕಾಲ ಬಂದಿದೆ. ಗೇಟ್ ಮುರಿದು ಸರ್ಕಾರಕ್ಕೊಂದು ಅಪಶಕನದ ಮುನ್ಸೂಚನೆ ನೀಡಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ತುಂಗಭದ್ರಾ ಜಲಾಶಯ ನಿರ್ವಹಣೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳುವುದು ಹೀಗೆ. ಟೆಕ್ನಿಕಲ್ ಟೀಮ್ನೆಲ್ಲ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದೀನಿ. ಗಾಬರಿ ಯಾರು ರೈತರು ಪಡಬೇಕಾದಿಲ್ಲ. ಬಟ್ ಬಹಳ ಡೇಂಜರ್ ಅಂತೂ ಇತ್ತು. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ, ಬಹಳ ಡೇಂಜರ್ ಇತ್ತು. 70 ವರ್ಷದಲ್ಲಿ ಇದು ಮೊದಲನೇ ಬಾರಿಗಾಗಿದೆ. ಜೊತೆಗೆ ಎಲ್ಲಾ ಡ್ಯಾಮ್ಗಳು ಈ ರೀತಿ ಒಂದು ಟೀಮ್ ಮಾಡಲಿಕ್ಕೆ ಕಳಿಸ್ಕೊಟ್ಟು ಸೇಫ್ಟಿಗೋಸ್ಕರ ಒಂದು ಕಮಿಟಿ ಮಾಡಿ ಎಲ್ಲಾ ಡ್ಯಾಮ್ಗೂ ಕೂಡ ಒಂದು ಕಳಿಸ್ಕೊಡ್ತಾ ಇದ್ದೀವಿ. ಟಿಬಿ ಜಲಾಶಯಕ್ಕೆ ಭೇಟಿ ನೀಡಿದ ಬಿವೈ ವಿಜಯೇಂದ್ರ ನೇತೃತ್ವದ ಬಿಜೆಪಿ ತಂಡ ಡ್ಯಾಂನ 19ನೇ ಗೇಟ್ ಬಳಿ ಪರಿಶೀಲಿಸಿತ್ತು. ಇದೇ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಿಜಯೇಂದ್ರ ಹರಿಹಾಯ್ದರು. ರಾಜ್ಯ ಸರ್ಕಾರದ ಜವಾಬ್ದಾರಿ. ನಿನ್ನೆ ಜಲ ಸಂಪನ್ಮೂಲ ಸಚಿವರು ಹೇಳಿದ್ದಾರೆ, ಅಧಿಕಾರಿಗಳು ಯಾರ ಮೇಲೂ ಹೊಣೆ ಹಾಕೋದಿಲ್ಲ ಅಂತೇಳಿ. ಹಾಗಾದ್ರೆ ಹೊಣೆಗಾರಿಕೆ ಯಾರ ಮೇಲೆ ಹಾಕ್ತಾರೆ? ಅಧಿಕಾರಿಗಳಷ್ಟೇ ಅಲ್ಲ, ಸರ್ಕಾರ ಮತ್ತು ಅಧಿಕಾರಿಗಳು ಯಾರು ಹೊಣೆ ಅಲ್ಲ ಅಂತ ಯಾರು ಹೊಣೆ ಅಲ್ಲ ಅನ್ನುವ ಮಾತನ್ನ ಜಲ ಸಂಪನ್ಮೂಲ ಸಚಿವರು, ಎಲ್ಲೋ ಒಂದ್ ಕಡೆ ಜಲ ಸಂಪನ್ಮೂಲ ಸಚಿವರಿಗೆ
ಜಲದ ಬಗ್ಗೆನೂ ಆಸಕ್ತಿ ಇಲ್ಲ, ರೈತರ ಬಗ್ಗೆನೂ ಆಸಕ್ತಿ ಇಲ್ಲ, ಕೇವಲ ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ಆಸಕ್ತಿ ಇದೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ. ಡ್ಯಾಮ್ ಡ್ಯಾಮೇಜ್ ಯಾರು ಹೊಣೆ? ಟಿಬಿ ಡ್ಯಾಮ್ ನಿರ್ವಹಣೆಯಲ್ಲಿ ಎಡವಿದ್ರ ಅಧಿಕಾರಿಗಳು. 60 ಅಧಿಕಾರಿಗಳು ಕೋಟಿ ಹಣವಿದ್ರೂ ಫೇಲ್. ಟಿಬಿ ಡ್ಯಾಮ್ ನಿರ್ವಹಣೆಗೆ ನೀಡಿದ ಹಣ ಎಲ್ಲಿಗೆ ಹೋಯ್ತು? ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಎಲ್ಲಿದ್ದೀರಿ? ಗೇಟ್ ಕಟ್ಟಾಗಿ 2 ದಿನಗಳಾದ್ರೂ ಜಮೀರ್ ಸುಳಿವಿಲ್ಲ. ಕರ್ನಾಟಕ 60%, ಆಂಧ್ರಪ್ರದೇಶ 30%, ತೆಲಂಗಾಣ 5% ವೆಚ್ಚ. ಕಾಸು ನುಂಗಿ ಕೈಕಟ್ಟಿ ಕುಳಿತ್ರ ನಾಯಕರು, ಅಧಿಕಾರಿಗಳು. ಕೊಚ್ಚಿ ಹೋಗಿದ್ದು ಕೇವಲ ಗೇಟ್ ಅಲ್ಲ, ಲಕ್ಷಾಂತರ ರೈತರ ಬದುಕು. ರೈತರ ಶ್ರಮ ನಷ್ಟ, ಕಣ್ಣೀರಿಗೆ ಪರಿಹಾರ ಕೊಡೋರು ಯಾರು? ಇಂತಹ ನಿರ್ಲಕ್ಷ್ಯವಾದ್ರೂ ಯಾರನ್ನ ಹೊಣೆ ಮಾಡಲ್ವಾ? ಎಡವಟ್ಟು ಮಾಡಿದವರ ರಕ್ಷಣೆಗೆ ಮುಂದಾಯ್ತ ಸರ್ಕಾರ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಕೊನೆಗೂ ಸಿಎಂ ಸಿದ್ದರಾಮಯ್ಯ ಎಚ್ಚೆತ್ತಿದ್ದಾರೆ. ನಾಳೆ ತುಂಗಭದ್ರಾ ಜಲಾಶಯಕ್ಕೆ ಸಿದ್ದರಾಮಯ್ಯ ಭೇಟಿಯನ್ನ ನೀಡಲಿದ್ದಾರೆ. ಮುರಿದು ಹೋದ 19ನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ವೀಕ್ಷಿಸಲಿದ್ದಾರೆ. ಟಿಬಿ ಡ್ಯಾಂನಿಂದ ಪ್ರವಾಹದಂತೆ ನೀರು ಹರಿಯುತ್ತಾ ಇರೋದು 3 ರಾಜ್ಯದ 8 ಜಿಲ್ಲೆಗಳ ರೈತರ ಎದೆಯಲ್ಲಿ ಭಯ ಹುಟ್ಟಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೈತರು ಯಾರು ಆತಂಕ ಪಡಬೇಕಾಗಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ಅವರ ಜೀವದ ಆತಂಕ ಅಲ್ಲ ರೀ, 2 ಬೆಳೆ ತೆಗಿತಾ ಇದ್ರು. ಈ ಬಾರಿ ಬೆಳೆ ಮತ್ತು ಲಾಭ ಎಲ್ಲ ಡಿ ಕೆ ಶಿವಕುಮಾರ್ ಕೊಡ್ತಾರಾ ಸದಾಶಿವನಗರ ಮನೆ ಮುಂದೆ? ಯಾರು ಆತಂಕ ಪಡಬೇಕಾಗಿಲ್ಲ, ರೈತರು ದೊಡ್ಡದು ಅವಾಂತರ ಆಗ್ತಾ ಇತ್ತು. ರೇ ಸ್ವಾಮಿ, ಅವ್ರಿಗೆ 2 ಬೆಳೆ ತೆಗಿಬೇಕು, ಅದರಲ್ಲಿ ಜೀವನ ಸಾಗಿಸ್ತಾರೆ. ನಿಮ್ಮ ಥರನಾ? 1114 ಕೋಟಿ ಅಲ್ಲ, ಅವರ ಬಳಿ ಇಲ್ಲ. ಎಂಥ ಉಡಾಫೆ ಮಾತುಗಳಿದೆಲ್ಲ, ಉಡಾಫೆ ಮಾತಲ್ವಾ ಇದು? ಹೌದು, ನಮ್ಮಿಂದ ತಪ್ಪಾಗಿದೆ, ಬರ್ತಾನೆ ಇಲ್ಲ. ಅಧಿಕಾರಿಗಳು ಹೊಣೆ ಅಲ್ವಂತೆ, ಆಮೇಲೆ ಯಾರು ಇವರು ಹೊಣೆ ಅಲ್ವಂತೆ, ಯಾರು ಸರ್ಕಾರ ಹೊಣೆ ಅಲ್ವಂತೆ, ಅಧಿಕಾರಿಗಳು ಹೊಣೆ ಅಲ್ವಂತೆ. ಮತ್ತು ಕಾವೇರಿಯಿಂದ ಬಿಡ್ತೀವಲ್ಲ ನೀರು, ಮತ್ತು ನಾವು ಯಾಕೆ ಹೊಣೆ ಆಗಬೇಕು? ಬಿಟ್ಬಿಡಿ. ಜವಾಬ್ದಾರಿ ಬೇಕಲ್ಲ ಆ ಟೈಮಲ್ಲಿ. ಇಲ್ಲ, ನಮ್ಮಿಂದ ಒಂದು ಸಣ್ಣ ತಪ್ಪಾಗಿದೆ, ಆಗದಂಗೆ ನೋಡ್ಕೋತೀವಿ, ಹೇಳಿದ್ರು ನಡೆಯುತ್ತೆ ಸರ್. ಬಟ್ ಇದನ್ನು ಇಷ್ಟಕ್ಕೆ ಸುಮ್ಮನೆ ಬಿಡೋದಿಲ್ಲ, ಎಲ್ಲ ಡ್ಯಾಮ್ಗಳನ್ನು ಚೆಕ್ ಮಾಡ್ತೀವಿ, ನೋಡೋಣ ಏನಾಗುತ್ತೆ ಅಂತೇಳಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.